ಜಿಲ್ಲೆಯಲ್ಲಿ ಪ್ರಗತಿಯಲ್ಲಿರುವ ಚೆನ್ನೈ-ಮುಂಬೈ ಕಾರಿಡಾರ್ ಯೋಜನೆಯನ್ನು ನೂತನ ಸಂಸದ ವಿ. ಸೋಮಣ್ಣ ಪೂರ್ಣಗೊಳಿಸಿದರೆ ಜಿಲ್ಲೆಗೆ ಉದ್ಯೋಗಾವಕಾಶ ಹೆಚ್ಚು ಸೃಷ್ಟಿಯಾಗಲಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಚಿದಾನಂದ್ ಹೇಳಿದರು. ಅವರು ತುಮಕೂರಿನ ತಮ್ಮ ನಿವಾಸದಲ್ಲಿ ಮಾಧ್ಯಮದವರೊಂದಿಗೆ ಇಂದು ಮಾತನಾಡಿದರು. ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ತುಮಕೂರಿಗೆ ನೀಡಿದೆ. ಮೆಟ್ರೋ ರೈಲು ಕಾಮಗಾರಿ, ರಸ್ತೆಗಳು ಉತ್ತಮಗೊಳ್ಳುವುದರಿಂದಲೂ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾಣಬಹುದಾಗಿದೆ ಎಂದು ಹೇಳಿದರು. ಸಂಸದ ಸೋಮಣ್ಣ ಅವರು ಜಿಲ್ಲೆಗೆ ಇನ್ನಷ್ಟು ಉತ್ತಮ ಕೆಲಸ ಮಾಡಿ ಮತ್ತೊಮ್ಮೆ ಬಿಜೆಪಿಗೆ ನೆಲೆ ಸಿಗುವಂತಾಗಲಿ ಎಂದು ಹೇಳಿದರು. ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದನ್ಮೇಗೌಡ ಅವರ ಸೋಲು ಪಕ್ಷದಲ್ಲಿ ನಾಯಕರ ಆಂತರಿಕ ಗೊಂದಲದಿಂದಾಗಿ ಎಂದು ಅವರ ಸೋಲಿಗೆ ಹಲವು ಉದಾಹರಣೆಗಳನ್ನು ಅವರು ನೀಡಿದರು. ಎಲ್ರಿಗೂ ನಮಸ್ಕಾರ. ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕಾರಣ ಏನಂದರೆ, ಹಿಂದೆಂದೂ ಕಾಣದಂತಹ ಜಯಬೇರಿಯನ್ನು ಭಾರತೀಯ ಜನತಾ ಪಕ್ಷದ ಹಾಗೂ NDA ಅಭ್ಯರ್ಥಿಯಾಗಿರ್ತಕ್ಕಂಥ ಸೋಮಣ್ಣನವರು 1,74,000ಕ್ಕೂ ಹೆಚ್ಚು ಅಧಿಕ ಮತಗಳ ಅಂತರದಿಂದ ಜಯವನ್ನು ಸಾಧಿಸಿದ್ದಾರೆ. ಇದು ಬಹಳ ಸಂತೋಷದ ವಿಚಾರ. ಎಲ್ಲ ಜನತೆಗೆ, ಮಹಾಜನತೆಗೆ ಮೋದಿಜಿಯವರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಅವರ ಮೇಲಿರ್ತಕ್ಕಂಥ ವಿಶ್ವಾಸ ದೃಢಗೊಳಿಸಿದ್ದಾರೆ. ನಿಜಕ್ಕೂ ಹೇಳಬೇಕು ಅಂತಂದರೆ, ತುಮಕೂರು ಜನತೆಯ ಎಲ್ಲ ಅಭಿಮಾನಿಗಳಿಗೂ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ನಾಯಕರುಗಳಿಗೂ ಮತ್ತು ಜಾತ್ಯತೀತ ಜನತಾದಳದ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಏನು ಅವರಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ದೇವೇಗೌಡರ ಪರವಾಗಿ, ಕುಮಾರಸ್ವಾಮಿ ಪರವಾಗಿ ಎಲ್ಲರಿಗೂ ಕೂಡ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆ ಅಂದರೆ, ತುಮಕೂರಿನ ಮೇಲೆ ವಿಶ್ವಾಸವಿಟ್ಟು ಭಾರತೀಯ ಜನತಾ ಪಕ್ಷದ ಒಂದು ಅಭ್ಯರ್ಥಿಯನ್ನು ಈ ಒಂದು ಮಟ್ಟದಲ್ಲಿ ಜಯಗಳಿಸಬೇಕು ಅಂತಂದರೆ ನಮ್ಮ ಒಂದು ಮತದಾರರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಈ ಒಂದು 7,50,000 ಚಿಲ್ಲರೆ ಮತಗಳನ್ನು ಹಾಕಬೇಕಾದ್ರೆ ಮೋದಿಜಿಯವರು ಮಾಡಿರ್ತಕ್ಕಂಥ ಶ್ರೇಷ್ಠವಾದ ಕೆಲಸಗಳನ್ನು ಮತ್ತು ಪ್ರಗತಿಪರ ಚಿಂತನೆಗಳನ್ನು ಜನ ನೋಡಿ ಈ ಒಂದು ಗುರುತಿಸಿ ನಮಗೆ ಈ ಒಂದು ಯಶಸ್ಸನ್ನು ಕೊಟ್ಟಿದ್ದಾರೆ. ಮೋದಿಜಿಯವರಿಗೆ ನಾವು ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ, NDA ಸರ್ಕಾರದ ಪರವಾಗಿ ಮೋದಿಜಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಿರಿಯ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ತುಮಕೂರು ಕ್ಷೇತ್ರದಲ್ಲಿ ಭರ್ಜರಿ ಜಯವನ್ನು ಗಳಿಸಿದಂಥ ಸೋಮಣ್ಣನವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರರು, ಸಹೋದರರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲ ಪದಾಧಿಕಾರಿಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾಧುಸ್ವಾಮಿಯವರು ವಿರೋಧ ಇತ್ತು ಸರ್. ಸೋಮಣ್ಣ ಅವರ ಸ್ಪರ್ಧೆಗೆ ಮಾಧುಸ್ವಾಮಿಯವರು ವಿರೋಧ ಇತ್ತು. ಅಂಥ ಸಂದರ್ಭದಲ್ಲಿ ನೀವು ಸೋಮಣ್ಣ ಅವ್ರನ್ನ ಕೈ ಹಿಡಿದ್ರಿ. ಅಂದರೆ ಹೊರಗಿನವರು ಅನ್ನೋ ಒಂದು ಕೂಗಿತ್ತು ಸರ್. ಅದು ಏನು ವರ್ಕೌಟ್ ಆಗಲಿಲ್ಲ ಅಲ್ಲ ಸರ್? ನಾವು ಹೊರಗಿನವರು ಒಳಗಿನವರು ಅಂತ ಯಾವತ್ತೇ ಚಿಂತನೆ ಮಾಡಲಿಲ್ಲ. ಭಾರತೀಯ ಜನತಾ ಪಕ್ಷದ ನಿಲುವನ್ನು ಯಾರೇ ಅಭ್ಯರ್ಥಿಯನ್ನು ಕೊಟ್ಟರೂ ಕೂಡ ನಾವು ಆ ಅಭ್ಯರ್ಥಿಯನ್ನು ಗೆಲ್ಲಿಸುವ ಸಾಮರ್ಥ್ಯ ಮತ್ತು ನಾವು ಸೌಹಾರ್ದತೆ ನಮ್ಮಲ್ಲಿ ಇತ್ತು. ಅದನ್ನು ನಾವು ಕೆಲಸ ಮಾಡಿದ್ವಿ ಬಿಟ್ಟರೆ ಯಾವುದೇ ರೀತಿ ಗಣನೆಗೆ ತಗೊಳ್ಳಿಲ್ಲ. ನಮಗೆ ದೇಶ ಮುಖ್ಯ ಅನ್ನೋ ಒಂದು ಪಾತ್ರಕ್ಕೆ ನಾವು ಒಂದು ಗಣನೆಗೆ ತಗೊಂಡು ಈ ಒಂದು ಸೋಮಣ್ಣನವ್ರನ್ನ ಗೆಲ್ಲಿಸುವ ಪಾತ್ರದಲ್ಲಿ ನಾವೆಲ್ಲ ಕೈ ಜೋಡಿಸಿ. ಕಾಂಗ್ರೆಸ್ನವರು ಕೂಡ ತುಂಬ ಅಪಪ್ರಚಾರ ಆಯಿತು. ಕಾಂಗ್ರೆಸ್ನಿಂದನೂ ಅವರು ಹೊರಗಿನವರು ಇಲ್ಲಿ ಯಾರೂ ಹೊರಗಿನವರು ಗೆಲ್ಲಲ್ಲ ಅನ್ನೋ ಒಂದು ಅಪಪ್ರಚಾರ ನಡೀತು ಸರ್. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಈಗ ವಿರೋಧ ಪಕ್ಷದಲ್ಲಿ ಯಾವುದೇ ಒಂದು ದಾಳಗಳನ್ನು ಹಾಕೋದು ಸರ್ವೇ ಸಾಮಾನ್ಯ. ಯಾಕೆಂದರೆ ನಮ್ಮ ಎದುರಾಳಿ ಯಾವ ರೀತಿ ಸ್ಟ್ರಾಂಗ್ ಆಗಿರ್ತಾರೆ, ಅವ್ರನ್ನ ಯಾವ ರೀತಿ ಮೈನಸ್ ಮಾಡಬೇಕು ಅನ್ನೋ ಒಂದು ಪಾಯಿಂಟಲ್ಲಿ ಮಾಡಿರ್ತಾರೆ. ಅದು ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ಆಡಳಿತಾರೂಢ ಪಕ್ಷದ ವಿರುದ್ಧವಾಗಿ ಇವತ್ತು ನಮಗೆ ಜಯ ಗಳಿಸಿದ್ದೇವೆ ಅಂತ ನಾವು ಅದು ಕೂಡ ಹೇಳ್ಬೋದು ಸರ್. ಇವರು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದನ್ಮೇಗೌಡರ ಸೋಲಿಗೆ ಕಾರಣಗಳೇನು ಸರ್? ಮುದ್ದನ್ಮೇಗೌಡರ ಕಾರಣಕ್ಕೆ ಆಂತರಿಕ ಒಳಗಡೆ ಇರ್ತಕ್ಕಂಥ ಅವರಲ್ಲೇ ಆ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಗೊಂದಲಗಳು ಕಾರಣ ಆಗಿದೆ. ಈಗ ನೋಡಿ, ಒಂದೇ ವರ್ಷಕ್ಕೆ ನಮ್ಮ ಒಂದು ಆಡಳಿತಾರೂಢ ಪಕ್ಷವನ್ನು ಬೈಕೊಳ್ಳೋ ಅನ್ನೋ ಮಟ್ಟಕ್ಕೆ ಈಗಾಗಲೇ ಜನ ಬಂದಿದ್ದಾರೆ. ಯಾಕೆಂದರೆ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಒಂದು ಸಣ್ಣ ಪ್ರಮಾಣದಲ್ಲೂ ಆಗ್ತಾ ಇಲ್ಲ. ಬರೀ ಭಾಗ್ಯಗಳಿಗೆ ಬರ್ತಕ್ಕಂಥ ರೆವಿನ್ಯೂ ಎಲ್ಲ ಭಾಗ್ಯಗಳಿಗೆ ಕೊಟ್ಟು ಬರೀ ಜನಪ್ರಿಯತೆಗೋಸ್ಕರ ಮಾಡಿದಂಥ ಯೋಜನೆಗಳಿಗೆ ಕಾಸು ಕೊಟ್ಟೋದ್ರಿಂದ
ಯಾವುದೇ ರೀತಿ ಅಭಿವೃದ್ಧಿ ತರವಾದಂಥ ರಸ್ತೆಗಳಾಗಲಿ, ಚರಂಡಿಗಳಾಗಲಿ ಮತ್ತು ನೀರಿನ ಸೌಲಭ್ಯಗಳಾಗಲಿ ಯಾವುದನ್ನೆಲ್ಲ ವಂಚಿತನ ಮಾಡಿರೋದ್ರಿಂದ ಇವರು ಸೋಲನ್ನು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಮತ್ತು ಗ್ಯಾರಂಟಿ ಯಾವುದೇ ರೀತಿ ಪ್ರಭಾವ ಬೀರಿಲ್ಲ ಅಲ್ಲ ಸರ್? ಗ್ಯಾರಂಟಿ ಎಲ್ಲೋ ಕೆಲವೇ ವರ್ಗಗಳಿಗೆ ಬೀರಿದ್ರು ಕೂಡ ಜನಸಾಮಾನ್ಯರಿಗೆ ಗ್ಯಾರಂಟಿ ಹೊರೆ ಆಗ್ತಾ ಇದೆ. ಯಾಕೆಂದರೆ ನಾವು ಕಟ್ಟಿದಂಥ ತೆರಿಗೆ ಹಣವನ್ನು ಇವರು ಒಂದು ಗ್ಯಾರಂಟಿ ರೂಪದಲ್ಲಿ ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅದು ಎಲ್ಲರೂ ಜನ ಕೂಡ ಆ ಒಂದು ನಿಟ್ಟಿನಲ್ಲಿ ಇದು ತಪ್ಪು ಅಂತ ಒಂದು ಭಾವನೆಗೆ ಬಂದಿದ್ದಾರೆ. ಕೊನೆಯದಾಗಿ ಸರ್, ಸೋಮಣ್ಣವ್ರು ಏನು ಕೆಲಸ ಮಾಡಬೇಕು ಅಂತ ನೀವು ಬಯಸ್ತೀರಾ ಸರ್? ನೋಡಿ, ಸಾಕಷ್ಟು ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುವಂಥ ನಮ್ಮ NDA ಸರ್ಕಾರ ಏನು ಮೋದಿಜಿಯವರು ಸಾಕಷ್ಟು ನಮಗೆ ತುಮಕೂರಿಗೆ ಯೋಜನೆಗಳು ಈಗಾಗಲೇ ರನ್ನಿಂಗ್ ಯೋಜನೆಗಳಿದ್ದಾವೆ. ಚೆನ್ನೈ ಬಾಂಬೆ ಕಾರಿಡಾರ್ ಯೋಜನೆ ಇದೆ, ಇಂಡಸ್ಟ್ರಿಯಲ್ ಕಾರಿಡಾರು ತುಂಬ ಉತ್ತಮವಾದಂಥ ಯೋಜನೆ. ಆ ಯೋಜನೆ ಏನಾದರೂ ನಮಗೆ ಫಲಶ್ರುತಿ ಆದರೆ ಸಾಕಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಮತ್ತು ಇನ್ನು ಪೆರಿಫೆರಲ್ ರಸ್ತೆಗಳು ಮತ್ತು ರೈಲಲ್ಲಿ ಮೆಟ್ರೋ ರೈಲ್ ಬರುವಂಥ ಕೆಲಸ, ಸಾಕಷ್ಟು ಅಭಿವೃದ್ಧಿಯೇತರ ಚಟುವಟಿಕೆಗಳನ್ನೆಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ನಮಗೆ ಯೋಜನೆ ರೂಪದಲ್ಲಿ ಕೊಟ್ಟಿದೆ. ಆ ಒಂದು ಯೋಜನೆಗಳನ್ನು ಸಕಾರಾತ್ಮಕವಾಗಿ ಮಾಡಲಿ ಅಂತ ನಾನು ಕೂಡ ಬಯಸ್ತೀನಿ. ಆ ಒಂದು ನಿರೀಕ್ಷೆ ಕೂಡ ಇದೆ. ಸೋಮಣ್ಣನವರು ಮಾಡ್ಬೋದು. ಇಂಥ ಒಂದೆಲ್ಲ ಕೆಲಸ ಮಾಡಿದ್ರೆ ತುಮಕೂರು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಕೈನಲ್ಲೇ ಇರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನಿಮ್ಮ ಮಾಧ್ಯಮದಲ್ಲಿ ನಾನು ಮಾತುಗಳನ್ನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.